ಗಮನಿಸ್ತಾ ಇದ್ದೀರಾ? ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದರದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ.
ಕೆಲವು ಕಡೆ ಹೋಗಿ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂದ್ನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ, ಸರ್ಕಾರದ ಮುಂದಿಟ್ಟಿದ್ದೇವೆ ಮತ್ತು ದೇಶದ ಮುಂದೆ ನಾವು ಇಟ್ಟಿದ್ದೇವೆ. ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧನ ಮಾಡಿದ್ದಾರೆ. ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ಥರ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಿಲ್ದೇನೋ ಹಂಗೆ ಸಿಕ್ಕವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಭಾಳ. ಬೆಂಗಳೂರು ಕಮಿಷನರವರು ಒಳೊಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನು ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಳ್ಳಿ. ಪಾಪ ನಾನೇನು ಅವ್ರನ್ನ ವೈಯಕ್ತಿವಾಗಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ, ನಮ್ಮ ಬೇರ್ತಿಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರ್ದು. ಇದನ್ನು ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ಇರ್ಬೇಕಪ್ಪ ನೋಟಿಸಲ್ಲಿ ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ಟಲ್ಲ. ಹಾಗೆ ಊರೆಲ್ಲ ಹಂಚಿದ್ದಾರೆ ನಾಟಕ ನೋಟಿಸ್ ಅಂತಾಗೆ ಸಿಕ್ತವ್ರನ್ನೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಅವರು ಹೈಕೋರ್ಟ್ನವರು ಯಾರೋ ಬಂದರು, ಏನೋ ಆಯಿತು ಫ್ರೀಡಮ್ ಪಾರ್ಕು ಇಲ್ಲಿ ಫ್ರೀಡಮ್ ಪಾರ್ಕು ಅಲ್ಲಿ ಹೋಗಬೇಕು ಅಂತ. ಇಡೀ ಕರ್ನಾಟಕಕ್ಕೆ ಬಂದ ಬೆಂಗಳೂರು ಒಂದರಲ್ಲಿ 1,40,00,000 ಜನ ಇದ್ದಾರೆ. ಸ್ವಲ್ಪ 5% ಜನನು ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ. ನೀವು ಫ್ರೀಡಮ್ ಪಾರ್ಕ್ಗೆ ಬಂದುಬಿಡಿ, ಅಲ್ಲಿ ಹೋಗಲಿಲ್ಲ ಅಂತಂದರೆ ನೀವು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋಕ್ಕೂ ಸಂಪೂರ್ಣ ಇದು ನಾನು ಈಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು, ಅನ್ನಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಅಂತೇಳಿ ಸುಮ್ಮನೆ ಹೆಂಚ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನ್ರವರು ಸ್ವಲ್ಪ ಇದಾಗಿರಬೇಕು, ಭಾಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನ್ರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕ್ತದ್ದು ನನಗೆ ಹಿಡಿಸ್ತೀವಿ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನ್ರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಭಾಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ. ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಆಗ್ತಾಯಿತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಎಲ್ಲೋ ಅಲ್ಲಪ್ಪ, ಇಲ್ಲೊಂದು ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿಗಿಲಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂಥ ಬೆಂಬಲ ಮಾಧ್ಯಮದವರು, ಅವ್ರನ್ನ ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸ್ತೇನೆ. ಇದು ನಿರಂತರವಾಗಿ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಬಂದು ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡಿದ್ರು, ಅವ್ರದ್ದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು, ಈ ಬಂದನ್ನು ಆಗಬಾರ್ದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಹುಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಹುಟ್ಬಿಟ್ಟಿದೆ. ಆ ನೈತಿಕತೆ ಅಂದರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದರೆ ಯಾವ ರೀತಿ ನಮಗೆ ಬೆಂಬಲ? ಅವರು ನೈತಿಕತೆ ಅಂದರೆ ಏನು ಅಂತ ಅವರೇ ಹೇಳಬೇಕು. ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ನೈತಿಕತೆ ಯಾರಿಗೆ ಬೇಕು? ನಿಮ್ಮ ನೈತಿಕತೆ ಯಾರಿಗೂ ಬೇಕಾಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಈ ಹೋಟ್ಲವ್ರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರಿಗೆಲ್ಲರನ್ನೂ ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ,
ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ಪೊಲೀಸ್ ಕೈನಲ್ಲೇ ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ. ನಂಗೆ ಹೇಳ್ತಾರಲ್ಲ ಎಲ್ಲರೂ, ಹೋಟ್ಲವರು ಕೆಲವರು ಹೇಳ್ತಾರೆ ನಮ್ಗೇನಿಲ್ಲ ಮುಚ್ಚಕ್ಕೆ ಹೋಗಬೇಡಿ ಅನ್ನೋದನ್ನ ಇವ್ರು ಹೇಳ್ತಾರೆ ಅಂತ. ಇದು ಏನಾಗಿದೆ? ಯಾರಿಗೋಸ್ಕರ ನಾವು ಈ ಚಳವಳಿಯನ್ನು ಮಾಡ್ತಕ್ಕಂಥದ್ದು? ಯಾರಿಗೋಸ್ಕರ ಮಾಡಿದ್ವಿ? ಎಲ್ಲಿ ಮಾಡಿದ್ವಿ? ಇದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತದೆ, ಏನಿದು ನಾವು ಎಷ್ಟು ಗೌರವವಾಗಿ ಪ್ರಾಮಾಣಿಕವಾಗಿ ಚಳವಳಿ ರಾಜ್ಯಕ್ಕಾಗಿ ಮಾಡಿದ್ದೇವೆ. ಇದನ್ನು ತೀರಾ ಹತ್ತಿಕ್ಕತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು, ಹೋಗಿದ್ದಾರೆ. ಆದರೂ ಬಂದ್ ಯಶಸ್ವಿ ಆಗಿದೆ. ಇದಕ್ಕೆ ನಾನು ನಾಡಿನ ಜನತೆಗೆ, ಸಂಘ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ